ಗಾಯಮುಖ ನಂದಿಯ ಬಾಯಿಂದ ನೀರು ಹರಿದು ಬರುವಂತಹ ಮಹಾದೇವನ ವಿಶೇಷ ದೇವಸ್ಥಾನ. ಈ ದೇವಸ್ಥಾನವು ಬೀದರ್ ಜಿಲ್ಲೆಯ ಖಾನಾಪುರ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇನ್ನು ಈ ದೇವಸ್ಥಾನದ ಇತಿಹಾಸ ಬಗ್ಗೆ ನೋಡುವುದಾದರೆ, ಬೀದರ್ ಜಿಲ್ಲೆಯ ಹಳೆಂಬೂರ್ ಗ್ರಾಮದ ನಿವಾಸಿಯಾದಂತ ವೀರನಾಥ್ ಅಜ್ಜ ಅವರು ಹಳೆಂಬೂರ್ ಗ್ರಾಮದಿಂದ ದಿನಾಲು ಬೆಳಗ್ಗೆ ನಸುಕು ಜಾವ 2 ಗಂಟೆಗೆ ಬಂದು ಮಹಾದೇವನ ಲಿಂಗಕ್ಕೆ ಪೂಜೆ ಮಾಡುತ್ತಿದ್ದರು. ಹಾಗೆಯೇ ಒಂದು ದಿವಸ ವೀರನಾಥ್ ಅಜ್ಜ ಅವರು ಪೂಜೆ ಮಾಡುವ ಸಲುವಾಗಿ ಕಾಡು ಮಾರ್ಗದಿಂದ ಹೋಗ್ತಿರ್ತಾರ. ಆಗ ಹಳೆಂಬೂರ್ ಗ್ರಾಮದ ಗ್ರಾಮಸ್ಥರು ಅಜ್ಜರು ಇಷ್ಟು ರಾತ್ರಿ ಕಾಡಲ್ಲಿ ಒಬ್ಬರು ಎಲ್ಲಿಗೆ ಹೋಗ್ತಿದ್ದಾರನ್ನೋ ಕುತೂಹಲದಿಂದ ಅವರ ಹಿಂದೆನೆ ಹೋಗ್ತಾರ. ಆದರೆ ದಾರಿಯ ಮಧ್ಯದಲ್ಲಿ ಅವರಿಗೆ ಹುಲಿ ಎದುರಿಸ್ಲಕ್ ಪ್ರಾರಂಭ ಮಾಡ್ತದ. ಆಗ ಅಜ್ಜರು ಆ ಹುಲಿಗೆ ಹೇಳ್ತಾರೆ, ಇವರು ಕೂಡ ನಮ್ಮವರ್ಯಾರ ಅಂತ ಹೇಳಿ ಗ್ರಾಮಸ್ಥರನ್ನ ತಮ್ಮ ಜೊತೆಗೇನೆ ಅವರು ಪೂಜೆ ಮಾಡ್ತಿದ್ದ ಸ್ಥಳಕ್ಕೆ ತಂದು ಲಿಂಗದ ದರ್ಶನ ಮಾಡಿಸ್ತಾರ. ವಿಸ್ಮಯ ಏನಂದ್ರ ಈ ಲಿಂಗದ ಕೆಳಗಿನಿಂದಲೇ ಇಲ್ಲಿ ಗಂಗೆ ಉದ್ಭವವಾಗಿ ಹರಿತಾಳಂತಾರ. ಅದೇ ರೀತಿ ಈ ದೇವಸ್ಥಾನಕ್ಕ ಗುಪ್ತಲಿಂಗೇಶ್ವರ ಅಂತಾನು ಕರೀತಾರ. ಈ ರೀತಿ ಹೆಸರು ಈ ದೇವಸ್ಥಾನಕ್ಕೆ ಯಾಕೆ ಬಂತಂದ್ರ, ವೀರನಾಥ ಅಜ್ಜರು ದೇವಸ್ಥಾನಕ್ಕೆ ಪೂಜೆ ಮಾಡಲು ಬಂದಾಗೆಲ್ಲ ಲಿಂಗದ ಮೇಲ್ಭಾಗ ಇರ್ತಿರ್ಲಿಲ್ಲ. ಆ ಲಿಂಗದ ಮೇಲ್ಭಾಗ ಯಾರಾದರ ತಗೊಂಡೋಗಿ ಸೀತೆ ನೀವು ಒರೆಸ್ತೀರಂತ. ಆಗ ವೀರನಾಥ ಅಜ್ಜರು ದೇವರ ಬಳಿ ಕೇಳ್ಕೊಂಡು ಮತ್ತೆ ಬಂದಾಗ ಆ ಲಿಂಗ ಪೂರ್ಣವಾಗಿರ್ತಿತ್ತು. ಅದ್ರ ಸಲುವಾಗಿನೇ ಈ ಸ್ಥಳಕ್ಕೆ ಗುಪ್ತ ಲಿಂಗೇಶ್ವರ ಅಂತ ಕರೀತಾರ. ನಿಮ್ಗೆ ಏನಾದ್ರೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಫ್ರೆಂಡ್ಸ್ ಗೆ ಫ್ಯಾಮಿಲಿ ಶೇರ್ ಮಾಡ್ರಿ. ಮತ್ತೆ ಸಿಗರ್ ಮುಂದೆ ನೋಡಿದ ಜೈ ಶ್ರೀರಾಮ್, ವಂದೇ ಮಾತರಂ.